ಈ ರಾಜಾರಾಣಿ ತಂಡ ಹಾಗೇನೇ ನನ್ನ ಲಾಸ್ಟ್ ಪರ್ಫಾರ್ಮೆನ್ಸ್ನ ತುಂಬ ಜನ ಇಷ್ಟಪಟ್ಟು ಪರ್ಸ್ನಲ್ ಆಗಿ ನನಗೆ DM ಮಾಡಿದ್ದೀರಾ. ಗೊತ್ತಿಲ್ಲಪ್ಪ 2024 ಏನಿದೆ ಇದೊಂಥರ ಹಿಂಗೆ ಹೋಗ್ತಾ ಇದೆ. ಒಂದು ವಾರ ಆದಮೇಲೆ ಯಶು ಅವ್ರನ್ನ ಅತ್ತೆ ಮಾವ ಅವ್ರನ್ನೆಲ್ಲ ನೋಡಿದ್ದು ನನಗೆ ಮಗಳೇ ಹುಟ್ಟೋದು ಅಂತ. ಬಿಕಾಸ್ ನಂಗೆ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ನ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ನೇಸರ ಅಂತ ಹೆಸರಿಟ್ಟೆ. ಆ ಹೆಸರು ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಮೂಲಕ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ. ಯೂಶಲಿ ಸನ್ ಎಕ್ಸ್ಪೋಷರ್ ಇಂದ ಕಪ್ಪು ಕಲೆಗಳು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮೊಡವೆಗಳಿಂದ ಚರ್ಮ ಹಾಳಾಗಿರುತ್ತೆ. ಈ ತರದ ಸಮಸ್ಯೆಗಳಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಿಮಾಲಯರವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು ಸಖತ್ ಲೈಟ್ ವೇಟ್ ಆಗಿದೆ, ಹಾಗಾಗಿ ಕ್ವಿಕ್ ಆಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಕ್ಲಿಯರ್ ಅಂಡ್ ರೇಡಿಯಂಟ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಇದನ್ನ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಯೂಸ್ಫುಲ್ ಆಗಿದೆ. ಇದರಲ್ಲಿ 100% ಒರಿಜಿನಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಂದ್ರೆ ಈ ಸಿರಮ್ನ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಇಂದ ಮಾಡಿದ್ದಾರೆ. ಇದರಿಂದ ಅರಿಶಿಣದ ಪೂರ್ಣ ಸಾಮರ್ಥ್ಯವನ್ನು ಉಳಿಸಿಕೊಂಡು ಕೆಲಸ ಮಾಡುತ್ತೆ. ಹಾಗೇನೆ ಇದರಲ್ಲಿ 10% ಗ್ಲೈಕಾಲಿಕ್ ಆಸಿಡ್ ಹಾಗೇನೆ 2% ನಿಯಾಸಿನಮೈಡ್ ಇದೆ. ಸೊ ಇದು ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಜೊತೆಗೆ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 2 to 3 ಡ್ರಾಪ್ಸ್ ಆಫ್ ಸಿರಮ್ ನ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಸ್ಕಿನ್ ಕೇರ್ ರೂಟೀನ್ ನ ಫಿನಿಶ್ ಮಾಡಬಹುದು. ಹಾಗೇನೆ ಈ ಪ್ರಾಡಕ್ಟ್ಸ್ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಹಿಮಾಲಯ ಅವರ ವೆಬ್ಸೈಟ್ ಹಾಗೆ ಅಪ್ಲಿಕೇಶನ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೆ ಇವತ್ತೇ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 30% ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ಲಿ ಒಂದು 10-12 ದಿನದಲ್ಲಿ ಸಾಕಷ್ಟು ವಿಷಯಗಳು ನಡೀತು. ಸೊ ಅದೆಲ್ಲದರ ಒಂದು ಚಿಕ್ಕ ಅಪ್ಡೇಟ್ಸ್ ಕೊಡೋಣ ಅಂತ ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ರಾಜಾರಾಣಿ ರೀಲೋಡೆಡ್ ಕಾರ್ಯಕ್ರಮ ಅಂತ್ಯ ಆಯಿತು. ಆದರೆ ನಾನು ಯಾವಾಗಲೂ ನಂಬ್ತೀನಿ ಪ್ರತಿಯೊಂದು ಅಂತ್ಯಕ್ಕೂ ಒಂದು ಹೊಸ ಆರಂಭ ಇರುತ್ತೆ ಅಂತ. ನೀವೆಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಆದರದಿಂದ ಸ್ವೀಕಾರ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇಡೀ ರಾಜಾರಾಣಿ ತಂಡ, ಅಂದರೆ ನಾನು ಆ ಶೋಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಮ್ಮ ವಿಷ್ಣು ಸರ್ ಆಗಿರ್ಬೋದು, ಪ್ರಕಾಶ್ ಸರ್, ವಿಜಯ್ ಸರ್, ರಮ್ಯಾ, ಚೈತ್ರ, ಅಭಿ, ಎಲ್ಟನ್ ಸರ್, ಸುಚಿನ್ ಮಾಸ್ಟರ್, ಹೀಗೆ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಸಾಕಷ್ಟು ಸಹಾಯ ಮಾಡಿದರು. ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ಹಾಗೆಯೇ ನನ್ನ ಲಾಸ್ಟ್ ಪರ್ಫಾರ್ಮೆನ್ಸ್ನ ತುಂಬ ಜನ ಇಷ್ಟಪಟ್ಟು ಪರ್ಸ್ನಲ್ ಆಗಿ ನನಗೆ DM ಮಾಡಿದ್ದೀರಾ. ಹಾಗೆಯೇ ತುಂಬ ಜನ ಕಾಲ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಕ್ಚುಲಿ ನಮ್ಮ ಏರಿಯಲ್ ಆ್ಯಕ್ಟಿಲ್ಲ ಆನಂದಣ್ಣ ಅಂತ ಅವ್ರು ಟೀಮ್ ಮಾಡ್ತು. ತುಂಬ ಜನ ನನಗೆ ವಿವೇಕ್ ಮಾಸ್ಟರ್ ಹೆಲ್ಪ್ ಮಾಡಿದ್ರು. ಇಬ್ರಾಹಿಂ ಅಂತ ನನಗೆ ಅವ್ನು ಬಂದ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ದ. ತುಂಬ ಸಿಕ್ಕಂತೆ ಕಡಿಮೆ ಅವಧಿಯಲ್ಲೇ ನನಗೊಂದು ನನ್ನ ಕೈಲಾದಂಥ ಒಂದು ಪುಟ್ಟ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯ ಆಯಿತು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇಡೀ ಲೋಕೇಶ್ ಪ್ರೊಡಕ್ಷನ್ಸ್ ಏನಿದೆ ಆ ಎಲ್ಲ ಹುಡುಗರಿಗೂ ಕೂಡ ಥ್ಯಾಂಕ್ಸ್. ಹಾಗೆಯೇ ನನ್ನ ಟೀಮ್ ಹೇಳಬೇಕು ಅಂದರೆ ಪ್ರಿಯಾಂಕಾ ಅವರು ನನಗೆ ಇಡೀ ಶೋ ನನಗೆ ಮೇಕಪ್ಗೆ ತುಂಬಾ ಹೆಲ್ಪ್ ಮಾಡಿದರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆಯೇ ಸ್ಫಟಿಕಾ ಜ್ಯುವೆಲ್ರಿ ಅವರು ನನಗೆ ಹೋಲ್ ಶೋಗೆ ಜ್ಯುವೆಲ್ರಿ ಪ್ರೊವೈಡ್ ಮಾಡಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಡಿಸೈನರ್ ಚಂದನ್ ಅವ್ರ ಬಗ್ಗೆ ತುಂಬ ಜನ ಗೊತ್ತಿರುತ್ತೆ, ಅವ್ರು ಕೂಡ ತುಂಬ ಸಹಾಯ ಮಾಡಿದರು. ಆ್ಯಂಡ್ ಲಿಖಿತಾ, ಓ ಮೈ ಗಾಡ್, ತುಂಬ ಕಾಸ್ಟ್ಯೂಮ್ಸ್ ಅವರು ನನಗೆ ಪ್ರೊವೈಡ್ ಮಾಡಿದರು. ಸೊ ಇಡೀ ತಂಡ ನಾವು ತುಂಬ ಚೆನ್ನಾಗಿ ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಹಾಗೆಯೇ ನನ್ನ ಅಸಿಸ್ಟೆಂಟ್ಸ್ ದೀಪು, ಶರತ, ಆರುಷ್, ಹೀಗೆ ಎಲ್ಲ ನನ್ನ ಯಾರಾದರೂ ಹೆಸರು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ತುಂಬ ಜನ ಪ್ರೀತಿಯಿಂದ ನನ್ನೊಟ್ಟಿಗೆ ಕೆಲಸ ಮಾಡಿದರು. ತುಂಬ ಚೆನ್ನಾಗಿ ಶೋ ಕೂಡ ಆಯಿತು. ಹಾಗೆಯೇ ಮುಖ್ಯವಾಗಿ ನನ್ನ ಅಕ್ಕಪಕ್ಕ ಯಾವಾಗಲೂ ಇರ್ತದಂಥವ್ರು ಸೃಜನ್ ಸರ್ ಹಾಗೆಯೇ ತಾರಮ್ಮ. ಸೃಜನ್ ಸರ್ ಈಸ್ ಲೈಕ್ ನಿಜವಾಗ್ಲೂ ಒಬ್ಬ ಸ್ನೇಹಿತನಾಗಿ, ಸಹೋದರನಾಗಿ, ಅವ್ರ ಮನೆ ಮಗಳಂತೆ ನನ್ನನ್ನು ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ಆ ಶೋನ ಮುಗಿಸ್ಕೊಡೋದಕ್ಕೆ ಅನುವು ಮಾಡಿಕೊಟ್ರು. ಅವ್ರಿಗೂ ಕೂಡ ಥ್ಯಾಂಕ್ಸ್. ಇನ್ನು ತಾರಮ್ಮ, ಎಲ್ಲರ ಪ್ರೀತಿಯ ಅಮ್ಮ, ಅವರು ಕೂಡ ನನಗೆ ಸಾಕಷ್ಟು ಗೈಡೆನ್ಸ್ ಕೊಟ್ಟರು. ಆಲ್ಸೋ ಅನುಪಮ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ನಾನು ನಿಜ ಮಿಸ್ ಮಾಡ್ಕೋತೀನಿ. ಎಲ್ಲ ಕಂಟೆಸ್ಟೆಂಟ್ಸ್ನ ಕೂಡ ಮಿಸ್ ಮಾಡ್ತೀನಿ. ಹೀಗೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸಿದಂಥ ಇಡೀ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆ ಅಪ್ಡೇಟ್ ಆದ ತಕ್ಷಣ ನನಗೆ ಸ್ವಲ್ಪ ಏನಂತಾರೆ ಚೇಂಜಸ್ ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇತ್ತು. ಇಡೀ ವಾರ ಪಾಪು ನೋಡ್ಕೊಳ್ಳೋದು, ಇಮಿಡಿಯೇಟಾಗಿ ಶೋಗೆ ಹೋಗೋದು, ಮತ್ತೆ ಬಂದ್ಬಿಟ್ಟು ನೈಟೆಲ್ಲ ಎಚ್ಚರ ಇರೋದು, ಈ ಥರ ಸ್ವಲ್ಪ ಹೆಕ್ಟಿಕ್ ಅಂತ ಅನಿಸುತ್ತು. ಆ್ಯಂಡ್ ಪ್ರಾಪರಾಗಿ ರೆಸ್ಟ್ ಅಂತ ನನಗೆ ಅಂದರೆ ತೊಗೊಳೋದಕ್ಕೆ ಆಗಿರಲಿಲ್ಲ. ಸೊ ಆಬ್ವಿಯಸ್ಲಿ ಏನಾದರೂ ಸ್ವಲ್ಪ ಜಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮನ ಮನೆಗೆ ಬಂದೆ.
ಫಸ್ಟ್ಲಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ದಾವಣಗೆರೆಯಲ್ಲಿ ಇಷ್ಟು ದಿನ ಇದ್ದಿದ್ದು. ಸೊ ಹಾಗಾಗಿ ಇದೊಂಥರ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬಂದ ತಕ್ಷಣ ಇಲ್ಲಿ ವಿಶ್ವ ಹೃದಯ ದಿನ ಏನು ಸೆಪ್ಟೆಂಬರ್ 29ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಸೊ ನಮ್ಮ SS ನಾರಾಯಣ ಏನು ಫೌಂಡೇಶನ್ ಇದೆ, ಅವರ ವತಿಯಿಂದ ದಾವಣಗೆರೆಯಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ವಾಕಥಾನ್. ಸೊ ಆ ವಾಕಥಾನ್ ಮೂಲಕ ನಾವು ಹೃದಯದ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ನಮ್ಮ ಜೀವನ ಶೈಲಿನ ಹೇಗೆ ನಾವು ಬದಲು ಮಾಡ್ಕೋಬೇಕು ಅನ್ನುವಂತಹ ಅರಿವನ್ನು ಮೂಡಿಸುವಂಥದ್ದು. ಸೊ SP ಮೇಡಮ್ ಬಂದಿದ್ದರು, ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಹೃದಯ ತಜ್ಞರು ಬಂದಿದ್ದರು, ವೈದ್ಯರು ಬಂದಿದ್ದರು, ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಬಂದಿದ್ದರು. ಸೊ ಈ ಒಂದು ಬ್ಯೂಟಿಫುಲ್ ಕಾರ್ಯಕ್ರಮಕ್ಕೆ ಸಾವಿರಾರು ಜನಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ಬಂದಿದ್ದರು. ತುಂಬ ತುಂಬ ಖುಷಿ ಆಯಿತು. ಇನ್ನು ಆ ಕಾರ್ಯಕ್ರಮದಲ್ಲಿ ನನ್ನ ಹಿಂದಿನ ಪ್ರೊಫೆಸರ್ಸ್ನ ಮೀಟ್ ಆಗೋದು ಅಥವಾ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ನಮ್ಮ ವರ್ಕರ್ಸ್ ಅಣ್ಣಗಳನ್ನೆಲ್ಲ ಮಾಡುವಂತಹ ಅವಕಾಶ ಸಿಕ್ತು. ತುಂಬ ತುಂಬ ಖುಷಿ ಆಯಿತು. ಏನೇ ಆಗಲಿ ನಮ್ಮ ರೂಟ್ಸ್ ಯಾವುದೇ ರೀತಿಯಾಗಿ ಮನುಷ್ಯ ಆಗಲಿ ಅಥವಾ ಜಾಗ ಆಗಲಿ, ಸೊ ಅದೇನೋ ಒಂದು ರೀತಿ ಖುಷಿ ಕೊಡುತ್ತೆ. ನಮ್ಮ ಅಸ್ತಿತ್ವನ ಮತ್ತು ನಮ್ಮ ಹೃದಯದ ಒಳಗಿರುವಂಥ ಒಂದು ಪ್ರೀತಿನ ಯಾವಾಗಲೂ ಅದು ಏನು ಜೀವಂತವಾಗಿರಿಸುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಆಯಿತು. ನಾನು ತುಂಬ 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 ಎಂಜಾಯ್ ಮಾಡಿದೆ. ಹಣೆ ಬರದಲ್ಲಂತರೂ ಬರೆದ್ಬಿಟ್ಟಿರ್ತಾನೆ ಇಷ್ಟ ಆಯಿಸು ಅಂತ. ಅದು ಒಂದೊಂದ್ಸಲಿ ನಂಬಬೇಕು ಅಂತ ಅನಿಸುತ್ತೆ ಕೆಲವೊಂದು ಇನ್ಸಿಡೆನ್ಸ್ಗಳನ್ನೆಲ್ಲ ನೋಡಿದಾಗ. ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ. ಸೊ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಕೂರೋಕ್ಕಾಗಲ್ಲ. ಸೊ ಆ ಥರದ ಒಂದು ಪ್ರಯತ್ನ ಏನು ಅಂದರೆ ನಮ್ಮ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು, ಒಳ್ಳೆ ಊಟ ಮಾಡೋದು, ಆರಾಮಾಗಿ ಆ್ಯಕ್ಟಿವ್ ಆಗಿರೋದು, ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಕೆಲಸಗಳನ್ನು ಮಾಡೋದು, ನಗ್ನಗ್ತಾ ಇರೋದು, ಚೆನ್ನಾಗಿ ನಿದ್ದೆ ಮಾಡೋದು. ಸೊ ಇದೆಲ್ಲ ಏನಾಗುತ್ತೆ, ನಮ್ಮ ಆರೋಗ್ಯವನ್ನು ಹಾಗೆಯೇ ಮನಸ್ಸನ್ನು ಉಲ್ಲಾಸವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ನಾನೇನು ನಂಬ್ತೀನಿ ಅಂದರೆ ವೇರ್ ದೇರ್ ಇಸ್ ಅ ವಿಲ್ ಅಂತ ಏನು ಹೇಳ್ತಾರೋ ಅದೇ ಥರ ಮನಸ್ಸು ನಮ್ಮ ಮುಷ್ಟಿಯಲ್ಲಿದ್ದರೆ ಐ ಥಿಂಕ್ ನಮ್ಮ ಇಡೀ ದೇಹ ನಮ್ಮ ಕಂಟ್ರೋಲಲ್ಲಿರುತ್ತೆ. ಹಾಗೆಯೇ ಅಫ್ಕೋರ್ಸ್ ಹೃದಯನೋ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಇದನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹತ್ರ ಏನಿದೆ ಅದರಲ್ಲಿ ಖುಷಿಯಾಗಿರೋದು, ನಾವಿನ್ನೂ ಏನು ಬೆಟರ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಬಿಕಾಸ್ ನೋ ಬಡಿ ಈಸ್ ಪರ್ಫೆಕ್ಟ್. ಆಯಿತಾ, ಈಗ ನಾನೇ ಅದಿತಿ ಈಗ ಒಂದು 15 ವರ್ಷದಿಂದ ಹೇಗಿದ್ಲು ಅಂತಂದರೆ ನಾನು ತುಂಬ ಫ್ಲಾಸ್ಗಳನ್ನು ನೋಡ್ತೀನಿ ಅದಿತಿಯಲ್ಲಿ. ಬಟ್ ಇವಾಗ ನೋಡಿಕೊಂಡ್ರೆ ಆ 100ರಲ್ಲಿ ಐ ಥಿಂಕ್ ಒಂದು 95 ಫ್ಲಾಸ್ ಇಲ್ಲ. ಸೊ ಆ ರೀತಿ ಬೆಟರ್ ಪರ್ಸನ್ ಆಗೋಣ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಎಸ್, ಅದೊಂದು ಆಯಿತು ಈ ಒಂದು 10 ಡೇಸಲ್ಲಿ. ಅದಾದ ಮೇಲೆ ಪಿತೃಪಕ್ಷ ಅಥವಾ ಹಿರಿಯರ ಪೂಜೆ ಏನು ಅದನ್ನು ನೆರವೇರಿಸಿದ್ವಿ. ನಮ್ಮ ಹಿರಿಯರು ದೈಹಿಕವಾಗಿ ನಮ್ಮೊಟ್ಟಿಗೆ ಇರಲಿ ಇಲ್ಲದೆ ಇರಲಿ, ಅವರು ಸದಾ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ, ಆಶೀರ್ವಾದ ಮಾಡ್ತಿರ್ತಾರೆ, ಸರಿಯಾದ ದಾರಿಯತ್ತ ನಮ್ಮನ್ನು ಕೊಂಡೊಯ್ತಾ ಇರ್ತಾರೆ. ಅವರಿಗೆ ನಮಸ್ಕರಿಸುವಂಥದ್ದು, ಅವರನ್ನು ನೆನೆಸುವಂಥ ಒಂದು ಸುದಿನ. ಅದಾದ ಮೇಲೆ ಅಜ್ಜಿ ಬಂದರು. ನನ್ನ ಅಜ್ಜಿ ಅಂದರೆ ನನ್ನ ಮಗಳಿಗೆ ಮುತ್ತಜ್ಜಿ. ಸೊ 4 ಜನರೇಷನ್ಸ್ ಇರೋವಂಥದ್ದು, ಅದು ಒಂದು ಬ್ಯೂಟಿಫುಲ್ ಮೂಮೆಂಟ್. ಅಜ್ಜಿ ಕೂಡ ಮಗುನ ನೋಡಿರಲಿಲ್ಲ. ಸೊ ಬಹಳ 6 ತಿಂಗಳಾದಮೇಲೆ ಮರಿ ಮೊಮ್ಮಗಳನ್ನ ನೋಡಿದ್ದು. ಆ ಒಂದು ಮೂಮೆಂಟ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದು ಬಂದ ತಕ್ಷಣ ಅವ್ರಿಗೆ ಬೇರೆ ಸ್ವಲ್ಪ ಕೆಮ್ಮಿತ್ತು. ಅವರು ಪಾಪ ಪ್ರೀತಿಯಿಂದ ಮುದ್ದಾಡೋದಕ್ಕೂ ಆಗಿಲ್ಲ. ಬಟ್ ನೌ ಶಿ ಈಸ್ ಫೈನ್. ಇಬ್ಬರು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಅದೊಂದು ಬ್ಯೂಟಿಫುಲ್ ಮೂಮೆಂಟ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕಂದರೆ ನಾನು ಕೂಡ ನಮ್ಮ ಮುತ್ತಜ್ಜಿನ ನೋಡಿದ್ದೀನಿ, ಅವರೊಟ್ಟಿಗೆ ಕಾಲ ಕಳೆದಿದ್ದೀನಿ. ಸೊ ನನ್ನ ಮಗಳು ಕೂಡ ಮುತ್ತಜ್ಜಿನ ನೋಡಿದ್ದಾಳೆ. ಅದೇ ಒಂದು ತುಂಬ ಖುಷಿಯಾದ ವಿಷಯ. ಸೊ ಇದಾದ ಮೇಲೆ ನನ್ನ ಮಗಳ 6 ತಿಂಗಳ ಜರ್ನಿ, ಐ ಡೋಂಟ್ ನೋ, ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪದಗಳಿಲ್ಲ. ನನ್ನ ಬದುಕಿನ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬ ತಾಯಿನೂ ಅಷ್ಟು ಹೃದಯ ತುಂಬಿ ಅನುಭವಿಸಬಹುದಾದಂತಹ ಘಳಿಗೆ ಅವ್ರ ಮಗು ಜೊತೆಗೇನೆ. ಸೊ ನನ್ನ ಮಗಳಿಗೆ 6 ತಿಂಗಳು ಹೇಗಾಯಿತು ಅನ್ನೋದೇ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ನಾ ಅದನ್ನೇ ಮಾತಾಡ್ತಾ ಇದ್ವಿ. ಮೊನ್ನೆನೂ ನನಗಿನ್ನೂ ಆ ಫ್ರೆಶ್ ಫೀಲ್ ಇದೆ. ನನ್ನ ಮಗಳು ಹುಟ್ಟಿದ್ದು, ಹಾಸ್ಪಿಟ್ಲಲ್ಲಿ ನಾವು ಇದ್ದಿದ್ದು, ಅದೆಲ್ಲ ಇನ್ನೂ ಫ್ರೆಶ್ ಫೀಲ್ ಇದೆ ನನಗೆ. ಸೊ ಆಲ್ರೆಡಿ ಅವಳಿಗೆ 6 ತಿಂಗಳು ಆಗೋಯ್ತು, ಗೊತ್ತೇ ಆಗಲಿಲ್ಲ. ಜಸ್ಟ್ ಹಿಂಗೆ ಹೊರಟೋಯ್ತು 6 ತಿಂಗಳು. ಅದು ಗೊತ್ತಿಲ್ಲಪ್ಪ, 2024 ಏನಿದೆ ಇದೊಂಥರ ಹಿಂಗೆ ಹೋಗ್ತಾ ಇದೆ. ಸೊ
ಅವಳ ಬರ್ಡೇ ಸೆಲೆಬ್ರೇಷನ್ ಅಂದರೆ ನಾನು ಅಂದ್ಕೊಂಡಿದ್ದೆ ಅವಳಿಗೊಂದು 6 ತಿಂಗಳು ಆದಮೇಲೆ ಅವಳ ಫೋಟೋಸ್ನ ಆಯಿತು ಅದನ್ನೆಲ್ಲ ರಿವೀಲ್ ಮಾಡೋಣ ಅಂತ. ಬಟ್ ನನಗೆ ಡೇ 1ಇಂದನೂ ಆ ಥರದ್ದು ನನಗೇನು ಭಾವನೆ ಇಲ್ಲ. ಬಟ್ ಮನೇಲಿ ಹಿರಿಯರು ಅಂತ ಇರ್ತಾರೆ. ಸೊ ಕೆಲವೊಂದು ವಿಷಯಗಳನ್ನು ಅವ್ರು ಹೇಳೋದನ್ನು ನಾವು ಓಕೆ ಅಂತ ಪಾಲಿಸ್ಬೇಕಾಗತ್ತೆ. ಆ್ಯಂಡ್ ನನಗೆ ಯೂಶ್ವಲಿ ಯಾರು ನಮ್ಮ ಮನೇಲಿ ಏನೂ ಹೇಳಲ್ಲ, ಲೈಕ್ ನೀನು ಹಿಂಗಿರೋ, ಅದನ್ನು ಹಾಕೋ, ಇದನ್ನು ಹಾಕ್ಬಿಡ, ಹಿಂಗೆ ಮಾಡಬೇಡ, ಹಂಗೆ ಯೂಶ್ವಲಿ ನಮ್ಮ ಮನೇಲಿ ಯಾರೂ ಹೇಳಲ್ಲ. ಈವನ್ ನನ್ನ ಅತ್ತೆ ಮಾವನು ಐ ಆಮ್ ಸೋ ಗ್ರೇಟ್ಫುಲ್, ಅವರು ತುಂಬ 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 ಫ್ರೆಂಡ್ಲಿ, ಹಾಗೆಲ್ಲ ಏನೂ ನಮಗೆ ಹಿಂಸೆ ಮಾಡಲ್ಲ. ಬಟ್ ಅಪರೂಪಕ್ಕೆ ಅವ್ರು ಏನಾದರೂ ಹೇಳಿದ್ರು ಅಂದರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ ಅಂತ. ಸೊ ನಾನು ಯಶು ವಿ ರೆಸ್ಪೆಕ್ಟೆಡ್ ದೇರ್ ಡಿಸಿಷನ್ ಅಥವಾ ದೇರ್ ಸಜೆಷನ್. 6 ತಿಂಗಳ ಸೆಲೆಬ್ರೇಷನ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಒಂದು ಫೋಟೋಶೂಟ್ ಕೂಡ ಮಾಡಿಸಿದ್ವಿ ನಾವು. ನನ್ನ ಮಗಳ ಫೋಟೋಶೂಟ್ ಪಿಕ್ಚರ್ಸ್ನ ತುಂಬ ಚೆನ್ನಾಗಿ ಇಷ್ಟಪಟ್ರಿ. ಸೊ ಗಿಗ್ಲಿ ಟಾಟ್ಸ್ ಅವ್ರ ಹತ್ರ ನಾವು ಫೋಟೋಶೂಟ್ ಮಾಡಿಸಿದ್ದು. ಅವರು ಕೂಡ ತುಂಬ ಚೆಂದ ಫೋಟೋಶೂಟ್ ಮಾಡಿಕೊಟ್ರು. ಆ್ಯಂಡ್ ನನಗೆ ತುಂಬ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಅವರು ಬರೀ ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಔಟ್ ಆಫ್ ಲವ್ ಅವ್ರು ಈ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು. ಕೋಮಲಾ ಅವರು ಹಾಗೆಯೇ ಬಸವರಾಜ್ ಸರ್ ಇಬ್ಬರೂ ಕೂಡ ಬ್ಯೂಟಿಫುಲ್ ಕಪಲ್. ಆ್ಯಂಡ್ ಎಷ್ಟು ತಾಳ್ಮೆಯಿಂದ, ಆ್ಯಕ್ಚುಲಿ ನನ್ನ ಮಗಳು ಯಾವಾಗಲೂ ನಗ್ತಾ ಇರ್ತಾಳೆ, ಬಟ್ ಅವಳಿಗೆ ಈ ಫ್ಯಾನ್ಸಿ ಡ್ರೆಸ್ಗಳು ಅದೆಲ್ಲ ಹಾಕ್ಬಿಟ್ಟು ನಾನು ರೂಢಿ ಮಾಡಿಲ್ಲ. ಹಾಗಾಗಿ ಅವಳ ಹತ್ರ ಗ್ರ್ಯಾಂಡಾಗಿ ಡ್ರೆಸ್ ಹಾಕಿದ ತಕ್ಷಣ ಅವಳು ಏನೋ ಒಂಥರ ಏನಾಗ್ತಿದೆ ಈ ಭೂಮಿಲಿ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾಳೆ. ಬಟ್ ಅವಳು ಕೂಡ ತುಂಬ ಖುಷಿಯಾಗಿ ಇರೋ ಥರ ಅವರು ಟ್ರೀಟ್ ಮಾಡಿದರು. ಆ್ಯಂಡ್ ಫೋಟೋ ಶೂಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ನನ್ನ ಮಗಳಿಗೆ ಹರಿಸಿದ್ದೀರಾ, ಹಾರೈಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ದಾವಣಗೆರೆಗೆ ಬರೋಕ್ಕಿಂತ ಮುಂಚೆನೇ ನಾನು ಆ ಫೋಟೋಶೂಟ್ನ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾನು ಬಂದಿದ್ದೆ. ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ಬರ್ಡೇ ತುಂಬ ಹೊರಗಡೆ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು, ಮನೆಯವರೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ರೆಂಟ್ ಆ್ಯಂಡ್ ಡೆಕೋರ್ ಅವ್ರ ಹತ್ರ ನಾನಿಲ್ಲಿ ಡೆಕೋರ್ ಮಾಡಿಸ್ದೆ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಫೈನಲಿ ಆಲ್ಮೋಸ್ಟ್ ಒಂದು ವಾರ ಆದಮೇಲೆ ಯಶು ಅವ್ರನ್ನ ಅತ್ತೆ ಮಾವ ಅವ್ರನ್ನೆಲ್ಲ ನೋಡಿದ್ದು. ಸೊ ಯಶು ತಮಾಷೆ ಮಾಡ್ತಿದ್ರು, ನೋಡು ನೀವಿಬ್ಬರು ಇಲ್ಲದೆ ತೆಳ್ಳಗಾಗ್ಬಿಟ್ಟಿದ್ದೀನಿ ಅಂತ. ಸೊ ಇಷ್ಟೆಲ್ಲ ನಡೀತು ಈ ಒಂದು ವಾರದಲ್ಲಿ. ಆ್ಯಂಡ್ ಫೈನಲಿ ನಾನು ನನ್ನ ಮಗಳ 6 ತಿಂಗಳ ಒಂದು ಪಿಕ್ಚರ್ಸ್ನ ಅಪ್ಲೋಡ್ ಕೂಡ ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ಸಿಕ್ತು. ಆ್ಯಂಡ್ ತುಂಬ ಮುದ್ದಾದ ಕಮೆಂಟ್ಸ್ನ ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಂತಲ್ಲ, ಐ ಥಿಂಕ್ ನನಗೆ ಎಲ್ಲ ಟೈಮಲ್ಲೂ ಒಂಥರ ಇಮೋಷ್ನಲ್ ಅಂತ ಅನಿಸುತ್ತೆ. ತಾಯಂದ್ರಿಗೆ ಅವರವರ ಮಕ್ಕಳು ಬಹಳ, ತಾಯಂದ್ರಿಗೆ ಅಂತೆಲ್ಲ ತಂದೆ ತಾಯಿ ಇಬ್ರಿಗೂ, ಬಟ್ ತಾಯಂದ್ರಿಗೆ ಅದೇನೋ ತುಂಬ ಮರಿ ಇದ್ದಾಗ ಅದೇನೋ ಭಾಳ ಅಟ್ಯಾಚ್ಮೆಂಟ್ ಅಂತ ಅನ್ನಿಸ್ತಿರುತ್ತೆ. ಆ್ಯಂಡ್ ಪ್ರತಿ ಕ್ಷಣ ಅವ್ರ ಬಗ್ಗೆ ಯೋಚನೆ ಆಗ್ತಿರುತ್ತೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ ಅವಳು ಚೆನ್ನಾಗಿರಲಿ ಅಂತ ಹರಿಸಿದಾಗ ಅದು ನನಗೆ ಇಲ್ಲಿಗೆ ಬಂದು ಮುಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮಗಳ ಮೇಲೆ, ನನ್ನ ಕುಟುಂಬದ ಮೇಲೆ, ಎಲ್ಲರ ಮೇಲೂ ಇರಲಿ. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ಬಿಕಾಸ್ ದುಡ್ಡು ಕೊಟ್ಟರೆ ಖರ್ಚಾಗಿ ಹೋಗುತ್ತೆ, ಇನ್ನೊಂದೇನೋ ಕೊಟ್ಟರೆ ಅದನ್ನು ಮುರಿದು ಹೋಗುತ್ತೋ. ಆದರೆ ಪ್ರೀತಿ ಕೊಟ್ಟರೆ ಅದು ಜೀವನ ಪರ್ಯಂತ ಹೃದಯದಲ್ಲಿ ನಗ್ತಾ ಇರುತ್ತೆ. ಸೊ ನಾನು ಅದನ್ನ ಯಾವಾಗಲೂ ನಂಬ್ತೀನಿ. ಇನ್ನು ನನ್ನ ಮಗಳಿಗೆ ನೇಸರ ಅಂತ ಹೆಸರಿಟ್ಟೆ. ಅದು ಕೂಡ ತುಂಬ ಬ್ಯೂಟಿಫುಲ್ ಪ್ರೋಸೆಸ್. ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ವಿ, ನಾನು ನನ್ನ ಯಜಮಾನ್ರು ಇಬ್ಬರದೇ ಒಂದು ಗ್ರೂಪು. ಅದರಲ್ಲಿ ಹುಡುಗಿ ಮತ್ತು ಹುಡುಗ ಇಬ್ಬರದು ಹೆಸರುಗಳನ್ನ ಬರಿತಾ ಇದ್ವಿ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ನಂಗೆ ಐ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಫೀಲಿಂಗ್ ಫ್ರಮ್ ಡೇ 1ಇಂದನೂ. ನಾನು ಯಾವಾಗಲೂ ನನ್ನ ಟೈಮ್ ಇಟ್ಕೊಂಡು ಮಾತಾಡಿಸ್ಬೇಕಾದ್ರೆ ಮಗಳೇ ಅಂತಲೇ ಬರ್ತಾ ಇತ್ತು. ನಾನು ಇದು ಮಗಳೇ ಅಂತಲೇ ಬರುತ್ತಲ್ಲ ಅಂತ ಅನ್ಕೊತಿದ್ದೆ. ಆ್ಯಂಡ್ ನಂಗೆ ತುಂಬ ಗಟ್ ಫೀಲಿಂಗ್ ಹೇಳ್ತಾ ಇತ್ತು. ತುಂಬ ಜನ ನಿಮಗೆ ಹುಡುಗ ಆಗುತ್ತೆ ಅಂತಿದ್ರು. ಬಟ್ ನಂಗೆ ಎಲ್ಲೋ ಒಂದು ಕಡೆ ಇಲ್ಲ ನನಗೆ ಹುಡುಗಿನೇ ಆಗೋದು, ನನಗೆ ಮಗಳೇ ಹುಟ್ಟೋದು ಅಂತ. ಬಿಕಾಸ್ ನಂಗೆ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ನ ಒಂದು ರಿಕ್ವೈರ್ಮೆಂಟ್ ಇತ್ತು. ಆ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದಕ್ಕೆ ನನ್ನ ಮಗಳು ಬರಲೇಬೇಕಿತ್ತು. ಸೊ ಹಂಗೆ ಅನಿಸ್ತಾನೆ ಇತ್ತು. ಹಾಗಾಗಿ ನಾವೆಲ್ಲ ಹೆಸರುಗಳನ್ನು ಹಾಕ್ತಾನೆ ಇದ್ವಿ. ನಾನು 2023 ಡಿಸೆಂಬರ್ 14 ರಾತ್ರಿ 10:40 ಕಳಿಸಿದಂಥ ಹೆಸರು ಆ ಗ್ರೂಪಲ್ಲಿ ನೇಸರ ಅನ್ನುವಂಥದ್ದು. ನನ್ನ ಮತ್ತು ನನ್ನ ಯಜಮಾನರು ಬದುಕಿನ ನೇಸರ. ಹಾಗೆಯೇ ನನಗೊಂದು ಆಸೆ, ನನ್ನ ಮಗಳು ದೊಡ್ಡವಳು ಆದಮೇಲೆ ಅವಳಿಂದ 100 ಜನರ ಮನೆಗೆ ಬೆಳಕಾಗಬೇಕು, 100 ಜನರ
ಕಷ್ಟಗಳು ಬಗೆಹರಿಬೇಕು, ಆ ಥರದ ಒಂದು ವ್ಯಕ್ತಿತ್ವ ನನ್ನ ಮಗಳದಾಗಬೇಕು. ಅವಳಿಂದ ತುಂಬ ಮನೆಗಳು ಬೆಳಗಬೇಕು ಅಂತ ನನಗೆ ಆಸೆ. ಸೊ ಹಾಗಾಗಿ ನೇಸರ ಅಂದರೆ ತುಂಬ ಜನ ಗೊತ್ತಿರುತ್ತೆ, ಸೂರ್ಯ, ಹಾಗೆ ಈವನ್ ನೇಚರ್ಗೂ ಕೂಡ ಅಂದರೆ ಪ್ರಕೃತಿಗೂ ಕೂಡ ನೇಸರ ಅಂತ ಹೇಳ್ತಾರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಆ್ಯಂಡ್ ಅವಳು ನೋಡಿದ್ರೆ ನನಗೆ ಹಾಗೆ ಬೆಳಕು ಥರ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೇಸರ ಅಂತ ಹೆಸರಿಟ್ಟೆ. ಆ ಹೆಸರಿಗೂ ಕೂಡ ತುಂಬ 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 ಪ್ರೀತಿ ಸಿಕ್ತು. ತುಂಬ ಜನ ಹೇಳಿದ್ರೆ ತುಂಬ ಮುದ್ದಾದ ಹೆಸರು ಅದಿತಿ ಅಂತ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಈ ಒಂದು 10-15 ಡೇಸಲ್ಲಿ ಆಯಿತು. ಬಹಳ ಜನ ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ತುಂಬ ಥಿಂಗ್ಸ್ ಹೋಗ್ತಾಯಿತ್ತು. ಆ್ಯಂಡ್ ಇತ್ತೀಚೆಗೆ ಅಂತ ಅವಳು ನನ್ನನ್ನು ಬಿಟ್ಟು ಬರ್ತಾನೆ ಇಲ್ಲ, ಗೊತ್ತಾ, ತುಂಬ ಪೊಸೆಸಿವ್ ಆಗಿದ್ದಾಳೆ ನನ್ನ ಮೇಲೆ. ಅದು ಏನೋ ನೋಡಿ, ಅಮ್ಮಂದ್ರ ಹತ್ರ ಬಂದು ಮಕ್ಕಳು ಬೇರೆಯವ್ರ ಹತ್ರ ಹೋಗದೇ ಇದ್ರೇ ಅದು ಆ ಫೀಲಿಂಗೇ ಒಂಥರ ಖುಷಿ. ನಾನಂದರೆ ಕಂಡು ಹಿಡಿತಾ ಇದ್ದಾಳೆ ಅಂತ. ಸೊ ಇದಿಷ್ಟೆಲ್ಲ ಆಗಿದೆ ಈ ಒಂದು 10-15 ಡೇಸಲ್ಲಿ. ಮುಂದೆ ಏನು ಅಂತ ಮತ್ತೆ ಯೋಚನೆ ಮಾಡಬೇಕಾಗಿದೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಏನಾದರೂ ಕೆಲಸ ಮಾಡಬೇಕು ಅಂತ ಜೋಶಲ್ಲಿದ್ದೀನಿ. ಬಟ್ ಕೂಲ್ ಅಂತ ಹೇಳ್ತಾರೆ, ಸ್ವಲ್ಪ ಸ್ಲೋ ಡೌನ್ ಆಗಿದ್ದೀನಿ. ಸ್ವಲ್ಪ ಸ್ಲೋ ಡೌನ್ ಆಗಿ ಪೂರ್ತಿಯಾಗಿ ನಾನು ನನ್ನ ಮಗಳು ಎಂಜಾಯ್ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ ಫೈನ್, ವಿ ಆರ್ ಆಲ್ ಹೆಲ್ದಿ. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮತ್ತೆ ನನ್ನ ಡೈಲಿ ವ್ಲಾಗ್ಸ್ ಅಥವಾ ನಮ್ಮನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಥವಾ ಶಾಪಿಂಗ್ ವ್ಲಾಗ್ಸ್ ಅಥವಾ ಏನಾದರೂ ಇನ್ಫಾರ್ಮೇಟಿವ್ ವ್ಲಾಗ್ಸೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಲಾಟ್ಸ್ ಆಫ್ ಲವ್. ಬಾಯ್.